ಟಿಕೆಟ್ ವಿಚಾರದ ನಂತರ ಇರುವಂತದ್ದು ಬಂಡಾಯ ಹಲವು ಕಡೆಗಳಲ್ಲಿ. ಆದರೆ ಈ ಮಧ್ಯೆ ಮೈತ್ರಿ ಆಯಿತು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಅಂದಾಕ್ಷಣ ಕುತೂಹಲ ಮೂಡಿಸಿದ್ದೆ ಮಂಡ್ಯ ಕ್ಷೇತ್ರ. ಯಾಕಂದ್ರೆ ಸುಮಲತಾ ಅಂಬರೀಶ್ ಏನ್ ಮಾಡ್ತಾರೆ, ಜೆಡಿಎಸ್ ಪಾಲಾಗಿದೆ ಮಂಡ್ಯ, ಸೈಲೆಂಟ್ ಪಾಲಿಟಿಕ್ಸ್ ಅವರಿಂದ ರಾಜಕೀಯ ನಡೆ ತಿಳಿಸ್ತಾ ಇಲ್ಲ, ಮೌನವಾಗಿದ್ದಾರೆ. ಹಾಗಿದ್ರೆ ಏನ್ ಮಾಡ್ತಾರೆ, ಪಕ್ಷೇತರರಾಗಿ ಏನಾದ್ರೂ ನಿಲ್ತಾರ ಅಥವಾ ಮೈತ್ರಿ ಧರ್ಮ ಪಾಲನೆ ಮಾಡ್ತಾರ? 18 ದಿನಗಳಿಂದ ಮಂಡ್ಯಕ್ಕೂ ಕೂಡ ಬಂದಿಲ್ಲ ಸುಮಲತಾ. ಬೆಂಗಳೂರಿನಲ್ಲಿ ರಾಜಕೀಯ ನಡೆ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಿತೈಷಿಗಳಿಂದ ಅತ್ಯಾಪ್ತರಿಂದ ಅಭಿಪ್ರಾಯವನ್ನ ಸಂಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯ ನಾಯಕರ ಭೇಟಿಯ ನಿರೀಕ್ಷೆ, ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿದ್ದಾರೆ ಸುಮಲತಾ. ಅನಿವಾರ್ಯ ಇದ್ರೆ ಸುಮಲತಾ ಭೇಟಿಗೆ ಸಿದ್ಧ ಅಂತ HDK ಕೂಡ ಹೇಳಿದ್ದಾರೆ. HDK ಭೇಟಿಯಾಗಿ ಒಂದೊಮ್ಮೆ ಸಹಕಾರವನ್ನ ಕೇಳಿದ್ರೆ ಆಗ ಅವರು ಮೈತ್ರಿ ಬೆಂಬಲಿಸುವಂತಹ ನಿರ್ಧಾರಕ್ಕೆ ಬರ್ತಾರ. ತಮ್ಮ ಮುಂದಿನ ರಾಜಕೀಯ ಭವಿಷ್ಯಕ್ಕಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಸುಮಲತಾ ಇಡ್ತಾ ಇರುವಂಥದ್ದು. ನಾಳೆ ಒಂದು ಸಭೆ ನಡೆಸ್ತಾ ಇದ್ದಾರೆ, ತಮ್ಮ ಬೆಂಬಲಿಗರ ಸಭೆ. ಆ ಸಭೆಯ ಬಳಿಕ ಸುಮಲತಾ ರಾಜಕೀಯ ನಡೆ ಏನು ಅನ್ನೋದು, ಆ ಬೆಂಬಲಿಗರ ಸಭೆಯಲ್ಲೇ ನಾಳೆ ಮಧ್ಯಾಹ್ನ 2:30ಕ್ಕೆ ಏನು ಬೆಂಗಳೂರಿನ ನಿವಾಸದಲ್ಲಿ ಸಭೆ ಇದೆ, ಅಲ್ಲಿ ಅಂತಿಮ ತೀರ್ಮಾನ ಪ್ರಕಟ ಆಗುವಂತಹ ನಿರೀಕ್ಷೆ ಇರುವಂಥದ್ದು. ಪ್ರಶಾಂತ್, ಬಹಳ ಕುತೂಹಲ ಮೂಡಿಸ್ತಾ ಇರುವಂಥದ್ದು ಮಂಡ್ಯ. ಯಾಕಂದ್ರೆ JDS ಪಾಲಾಗಿದೆ, ಆದರೆ ಸುಮಲತಾ ಅವರ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ಅವರ ಬಳಿ ಭಾರಿ ಆಪ್ಷನ್ ಇದೆ ಅಂತಲ್ಲ, ಆದರೆ ಅವರು ನಿಜಕ್ಕೂ ಮನಸ್ಸು ಮಾಡಿದ್ರೆ ಕೆಲವೊಂದು ತೊಡಕುಗಳನ್ನಂತೂ ಮೈತ್ರಿಗೆ ನಿರ್ಮಾಣ ಮಾಡ್ಬೋದು ಅಂತ ಪರಿಸ್ಥಿತಿ ಇದೆಯಾ? ಸುಮಲತಾ ಏನ್ ಮಾಡ್ಬೋದು? ಪ್ರತಿಮಾ, ಪಾಲಿಟಿಕ್ಸ್ ಈಸ್ ಆಲ್ಸೋ ಎ ಗೇಮ್ ಆಫ್ ಪಬ್ಲಿಕ್ ಪರ್ಸೆಪ್ಷನ್. ಈಗ ನಿಮ್ಮ ನಡುವಿನ ಸಂಬಂಧಗಳು ಹೇಗಿವೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಬಹಿರಂಗವಾಗಿ ಕಾಣಿಸ್ಕೊಂಡಾಗ, ಬಹಿರಂಗವಾಗಿ ಮಾತನಾಡುವಾಗ ನೀವು ಪರ್ಸೆಪ್ಷನ್ ಏನು ಡೆವಲಪ್ ಮಾಡ್ತಿದ್ದೀರಿ ಅನ್ನೋದು ಪೊಲಿಟಿಕ್ಸ್ನಲ್ಲಿ ಭಾಳ ಮುಖ್ಯ ಆಗುತ್ತೆ. ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಟಿಕೆಟ್ ಕೊಟ್ಟಾಗ ರೇವಣ್ಣನವರು ಆಡಿದ ಅನವಶ್ಯಕ ಮಾತುಗಳು ಸುಮಲತಾ ಅವರ ಪ್ರಸ್ತುತತೆಯನ್ನು ಮಂಡ್ಯದಲ್ಲಿ ಹೆಚ್ಚಿಸಿದರು. ಒಬ್ಬ ಇಲ್ಲವಾದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು BJP ಬಹಿರಂಗವಾಗಿ ಬೆಂಬಲ ಕೊಡ್ತು, ಕಾಂಗ್ರೆಸ್ ಆಂತರಿಕವಾಗಿ ಬೆಂಬಲ ಕೊಡ್ತು. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಒಬ್ಬ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲವನ್ನು ಕೊಟ್ಟಿದ್ದು ಕ್ವಚಿತ, ಆ ರೀತಿಯ ಉದಾಹರಣೆಗಳಿಲ್ಲ. ಆದರೆ ಕಳೆದ ಬಾರಿ ರೇವಣ್ಣನವರು ಆಡಿದ ಮಾತು ಒಬ್ಬ ಹೆಣ್ಣಿನ ಬಗ್ಗೆ ತೀರ ಕೆಳಮಟ್ಟದ ಮಾತುಗಳನ್ನು ಆಡಿದಾಗ ಪಬ್ಲಿಕ್ ಅದಕ್ಕೆ ರೆಸ್ಪಾಂಡ್ ಮಾಡ್ತು. ಸುಮಲತಾ ದೊಡ್ಡ ಅಂತರದಲ್ಲಿ ಗೆದ್ದರು. ಸುಮಲತಾ ತುಂಬ ಒಳ್ಳೆ ಆರ್ಟಿಕ್ಯುಲೇಷನ್ ಇರ್ತಕ್ಕಂಥ ಒಬ್ಬ ಮಹಿಳಾ ರಾಜಕಾರಣಿ. ಅವರ ಒಟ್ಟಾರೆ ನಡೆನುಡಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮಗೆ ವಿವಾದಕ್ಕೆ ಆಸ್ಪದ ಇರಲ್ಲ. ಅವರ ಮಾತಿನಲ್ಲೇ, ಅಂದರೆ ತುಂಬ ಕಡಿಮೆ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ, ಒಂದು ಮಾತಾಡೋದೇ ಇಲ್ಲ, ಇನ್ನು ಮಾತಾಡಿದರೆ ವಿವಾದ ಅನ್ನೋ ರೀತಿ ಇದ್ದಾರೆ. ಆದರೆ ಸುಮಲತಾ ಅದರ ಮಧ್ಯೆ ಭಿನ್ನ, ಒಂದು ಬಿಲೀವೇಬಲ್ ಅನ್ನುವಂಥ ಕ್ಯಾಂಡಿಡೇಟ್ ಡೆಫಿನೆಟ್ಲಿ. ಆದರೆ ಈ ಬಾರಿ ಏನಾಗಿದೆ ಅಂತಂದರೆ ನೋಡಿ, ಈ ಬಾರಿ ಕಾಂಗ್ರೆಸ್ಗೆ ಸುಮಲತಾ ಅವರನ್ನು ಕರೆದುಕೊಳ್ಳೋ ಮನಸ್ಸಿಲ್ಲ. ಅದು ಮನಸ್ಸು ಇಲ್ಲದೇ ಇರುವಾಗ, ಅದರಲ್ಲೂ DK ಶಿವಕುಮಾರ್ಗೆ ಸುಮಲತಾ ಅವರನ್ನು ಪಾರ್ಟಿಗೆ ಕರ್ಕೊಳ್ಳೋ ಬಗ್ಗೆ ಆಸಕ್ತಿ ಇದ್ದಂತಿಲ್ಲ. ಆ ಕಾರಣದಿಂದಲೇ ಸುಮಲತಾ BJPಗೆ ಸಪೋರ್ಟ್ ಮಾಡುವ ತೀರ್ಮಾನವನ್ನು ವಿಧಾನಸಭಾ ಚುನಾವಣೆಯಲ್ಲಿ ತೆಗೆದುಕೊಂಡರು. ಸುಮಲತಾಗಿರ್ತಕ್ಕಂಥ ಆಪ್ಷನ್ ಒಂದು BJPಯಿಂದ ನಿಲ್ಲಬೇಕು ಅಥವಾ ಪಕ್ಷೇತರರಾಗಿ ಮುಂದುವರಿಬೇಕು. BJP ಯಾವಾಗ JDS ಜೊತೆ ಮೈತ್ರಿ ಮಾಡ್ಕೊಳ್ತೋ ಆಗಿನಿಂದಲೇ BJP ನೋಡಿ, ಅದು ಒಂದು BJPದೊಂದು ಸ್ಟ್ರಾಟಜಿ ಅಂತ ನನಗನ್ಸುತ್ತೆ. ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತ ಕೊನೆ ಕ್ಷಣದವರೆಗೂ ಹೇಳ್ತಾ ಬಂದರು. ಕಾರಣ ಏನು ಅಂತಂದರೆ, ಅಂದರೆ ಮಾತುಕತೆ ನಡೆಸೋರಿಗೆ ಮತ್ತು ರಾಜ್ಯ ನಾಯಕರಿಗೆ ಗೊತ್ತಿತ್ತು ಟಿಕೆಟ್ JDSಗೆ ಹೋಗುತ್ತೆ. ಯಾಕಂದರೆ ಮಂಡ್ಯ ಬಿಟ್ಟು ಯಾವುದೇ ಮೈತ್ರಿಗೆ JDSಗೂ ಅರ್ಥ ಇಲ್ಲ. ಅಲ್ಲಿನ ಕಾರ್ಯಕರ್ತರು ಕೇಳ್ತಾರೆ, ಮಂಡ್ಯ ಬಿಟ್ಟು ಏನು ರೀ ಮೈತ್ರಿ ಮಾಡ್ಕೊಂಡ್ರಿ, ಕೋಲಾರ ಹಾಸನಕ್ಕೆ ಮೈತ್ರಿ ಮಾಡ್ಕೋಬೇಕಿತ್ತ, ಹಾಸನ ನಿಮ್ಮದೇ ಕ್ಷೇತ್ರ, ಅದು ಯಾವಾಗ BJP ಬಳಿ ಇತ್ತು, ಕೋಲಾರದಲ್ಲಿ ಒಬ್ಬ BJP ಶಾಸಕ ಅಲ್ಲ, ಅಲ್ಲಿಗೆ ಮೈತ್ರಿ ಮಾಡ್ಕೊಳಕ್ಕೆ ನೀವು ಇಷ್ಟು ಬಾರಿ ದಿಲ್ಲಿಗೆ ಯಾಕೆ ಓಡಾಡಬೇಕಿತ್ತು ಅಂತ JDS ಕಾರ್ಯಕರ್ತರು ಕೇಳ್ತಾರೆ. ಹಾಗಿದ್ದಾಗ BJP ಮೊದಲೇನು ಹೇಳ್ತು, ಇಲ್ಲ ನಾವು ಮಂಡ್ಯ ಸುಮಲತಾ ಉಳಿಸ್ಕೊಳ್ತೀವಿ. ಅಂದರೆ ಅಂಬರೀಷ್ ಅವರ ಪತ್ನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಅನ್ಯಾಯ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ತೋರಿಸುವ ಪ್ರಯತ್ನವನ್ನು ಮಾಡಿತು. ಈಗ BJP JDSಗೆ ಸೀಟ್ ಬಿಟ್ಟು ಮೇಲೆ ಕುಮಾರಸ್ವಾಮಿ ನೋಡಿ, ಎಲ್ಲೂ ತಮ್ಮ ಕುಟುಂಬದವರಿಗೆ ಸುಮಲತಾ ಬಗ್ಗೆ ಮಾತನಾಡ್ಲಿಕ್ಕೆ ಕುಮಾರಸ್ವಾಮಿ ಕೊಡ್ತಾ ಇಲ್ಲ. ಅಂದರೆ ಕಳೆದ ಬಾರಿಯ ತಪ್ಪನ್ನು ಸರಿಪಡಿಸುವ ಪ್ರಯತ್ನವನ್ನು ಏನು ಹೇಳ್ತಿದ್ದಾರೆ ಕುಮಾರಸ್ವಾಮಿ, ಸುಮಲತಾ ನನ್ನ ಅಕ್ಕ, ಸುಮಲತಾ ಅವ್ರ ಮನೆಗೆ ಹೋಗ್ತೀನಿ,
ಯಾಕೆ ನಾನು ಸುಮಲತಾ ಅವ್ರ ಜೊತೆ ಮಾತಾಡಬಾರ್ದಾ? ಪರ್ಮನೆಂಟ್ ಶತ್ರುಗಳ? ನಾನು ಸುಮಲತಾ ಅವ್ರೇನು ಶಾಶ್ವತ ಶತ್ರುಗಳ? ಈ ಪ್ರಶ್ನೆಯನ್ನು ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ. ಇದು ಅಂದರೆ ನನಗನ್ಸುತ್ತೆ, ಇಲ್ಲಿವರೆಗೆ ಭೇಟಿಯಾಗಿಲ್ಲ, ಆದರೆ ಬಹಿರಂಗವಾಗಿ ನೋಡಿದಾಗ ಪ್ರಶ್ನೆಗಳನ್ನು ಭಾಳ, ಅಂದರೆ ಸುಮಲತಾ ಬಗ್ಗೆ ಒಂದು ರೀತಿ ಗೌರವಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಿದ್ದಾರೆ. ಬಟ್ ಬಿಜೆಪಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದೆ, ನೀವೇ ನಿಲ್ಲಬೇಕು, ನಿಖಿಲ್ ಅವರನ್ನ ನಿಲ್ಲಿಸಬೇಡಿ ಅಂತ ಇದೆ ಅಂತಂದ್ರೆ ಯಾವ ಕಾರಣಕ್ಕಾಗಿ? ಸುಮಲತಾ ಅವರ ಭಯಕ್ಕೇನ? ಅಲ್ಲ, ಅದು ಭಯ ಅನ್ನೋಕ್ಕಿಂತ ಒಂದು ಬಿಜೆಪಿಯ ಸ್ಟೇಟೆಡ್ ಪಾಲಿಸಿ ಏನಿದೆ ಅಂದರೆ ಫ್ಯಾಮಿಲಿ ಪಾಲಿಟಿಕ್ಸ್, ಅದು ಒಂದು ಕಾರಣ. ಮತ್ತು ಸುಮಲತಾ ಬಿಜೆಪಿ ಹೈಕಮಾಂಡ್ಗೆ ಹೇಳಿದ್ರು, ನಿಖಿಲ್ ಕುಮಾರಸ್ವಾಮಿ ನಿಂತರೆ ನನಗೆ ಬೇರೆ ದಾರಿ ಇಲ್ಲ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಕಳೆದ ಬಾರಿ ನಿಂತು ಗೆದ್ದವಳು ನಾನು. ನೀವು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಕೊಡೋದಾದರೆ, ನಾನು ಸ್ವಾಭಿಮಾನದ ಪ್ರಶ್ನೆ ಇಟ್ಕೊಂಡು ಕಳೆದ ಬಾರಿ ಚುನಾವಣೆಗೆ ನಿಂತಿದ್ದೀನಿ. ಈ ಬಾರಿ ಅದೇ ಕ್ಯಾಂಡಿಡೇಟ್ ಇದ್ದಾಗ ನಾನು ಸ್ವಾಭಿಮಾನ ಇಲ್ಲ, ಮನೆಯಲ್ಲಿ ಕೊಡ್ತೀನಿ ಅಥವಾ ಬೆಂಬಲ ವ್ಯಕ್ತಪಡಿಸ್ತೀನಿ ಅನ್ಲಿಕ್ಕೆ ಆಗಲ್ಲ. ನೀವು ಅಭ್ಯರ್ಥಿಯನ್ನು ಚೇಂಜ್ ಮಾಡಿ ಅನ್ನುವ ಸಲಹೆಯನ್ನು ಸುಮಲತಾ ಕೊಟ್ಟಾಗ ಹೈಕಮಾಂಡ್ಗೂ ಕೂಡ ಅದೇ ಬೇಕಿತ್ತು, ಬಿಜೆಪಿ ಹೈಕಮಾಂಡ್ಗೆ. ಅವರು ಕುಮಾರಸ್ವಾಮಿಯಿಂದ ಕರೆದು ಹೇಳಿದ್ರು, ಇಲ್ಲ ನೋಡಿ ನಿಖಿಲ್ ನಿಲ್ಬಾರ್ದು, ನೀವೇ ನಿಲ್ಲಿ, ಅಂದರೆ ಸುಮಲತಾನು ಬೆಂಬಲ ಕೊಡ್ತಾರೆ ಅನ್ನೋ ಆ ಕಾರಣದಿಂದ ಕುಮಾರಸ್ವಾಮಿ ಒಲ್ಲದ ಮನಸ್ಸಿನಿಂದ ಮಂಡ್ಯದಲ್ಲಿ ನಿಲ್ತಾ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಿಖಿಲ್ರನ್ನ ಅಲ್ಲಿ ಅಭ್ಯರ್ಥಿ ಮಾಡಿ, ಅಂದರೆ ಅವ್ರ ಆಪ್ತರು ಹೇಳ್ತಾ ಇದ್ರು, ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲೇ ಗಳಿಸ್ಬೇಕು ಅಂತಕ್ಕಂಥ. ಆದರೆ ಕುಮಾರಸ್ವಾಮಿ ಈ ಬಾರಿ ತುಂಬ ಎಚ್ಚರಿಕೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದೆಲ್ಲ ಆದ್ಮೇಲೆ ಈಗ ಸುಮಲತಾ ಬಗ್ಗೆ ನೋಡಿದರೆ, ಸುಮಲತಾ ಬಳಿ ಇರೋ ಆಪ್ಷನ್ ಎರಡು. ಒಂದು ಬಿಜೆಪಿಯನ್ನು ಬೆಂಬಲಿಸೋದು, ಪಕ್ಷೇತರರಾಗಿ ನಿಲ್ಲೋದು, ಎರಡು ಆಪ್ಷನ್. ನನಗನ್ಸುತ್ತೆ ಪಕ್ಷೇತರರಾಗಿ ಈ ಬಾರಿ ನಿಲ್ಲೋದು ಅಷ್ಟು ಸುಲಭ ಇಲ್ಲ. ಯಾಕಂದರೆ ಒಂದ್ಸಲ ನೀವು ರಾಷ್ಟ್ರೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟು, ಕಳೆದ ಬಾರಿ ರಾಷ್ಟ್ರೀಯ ಪಕ್ಷದವ್ರು ನಿಮ್ಗೆ ಬೆಂಬಲ ಕೊಟ್ಟ ಮೇಲೆ ಈ ಬಾರಿ ನೀವು ಪಕ್ಷೇತರರಾಗಿ ನಿಂತರೆ ಓಟ್ ಹೊಡಿತೀರಿ. ಓಟ್ ಓಡೋದೇನು ಮಾಡ್ತೀರಿ? ಪರಿಣಾಮಗಳು ಅವರ ಪರವಾಗಿ ಇರಬೇಕು, ಪಾಸಿಟಿವ್ ಇರಬೇಕು. ಪಾಲಿಟಿಕ್ಸ್ ಆಮೇಲೆ ನನಗನ್ಸುತ್ತೆ ಸುಮಲತಾ ಇಸ್ ಅ ವೆರಿ ಕ್ಯಾಲ್ಕುಲೇಟಿವ್ ಪಾಲಿಟಿಷಿಯನ್ ಆಲ್ಸೋ. ಅವರು ಅದನ್ನೆಲ್ಲವೂ ಪ್ರೋಸ್ ಆ್ಯಂಡ್ ಕಾನ್ಸನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನಿಂತರೆ ಏನು, ಕಾಂಗ್ರೆಸ್ನಿಂದ ನಿಂತರೆ ನಿಶ್ಚಿತವಾದ ಒಂದು ಅವಕಾಶ ಇದೆ. ಪಕ್ಷೇತರರಾಗಿ ನಿಂತರೆ ಯು ಕ್ಯಾನ್ ಬಿ ಓನ್ಲಿ ವೋಟ್ ಕಟ್ವಾ, ವೋಟನ್ನು ಕಟ್ ಮಾಡ್ಬೋದು ಅಷ್ಟೇ. ಯಾರ್ದು ವೋಟ್ ಕಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯು ಕ್ಯಾನ್ ಕಟ್ ಕಾಂಗ್ರೆಸ್ ವೋಟ್ಸ್ ಆಲ್ಸೋ. ಹಾಗಿರುವಾಗ ನನಗನ್ಸುತ್ತೆ ಸುಮಲತಾ ಅವ್ರ ಮುಂದೆ ಇರತಕ್ಕಂಥ ಆಪ್ಷನ್ಸ್ಗಳು ತುಂಬ ಕಡಿಮೆ ಇವೆ. ಆದರೆ ಸುಮಲತಾ ಏನು ಹೇಳುತ್ತಾರೆ, ಏನು ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾರೆ, ಅದು ಅವರ ಮಾತಿನ ಬಗ್ಗೆ. ಈಗ ನೋಡಿ, ಅವರ ಪತ್ರಿಕಾಗೋಷ್ಠಿ ನಾನು ಅನೇಕ ಬಾರಿ ಗಮನಿಸಿರೋದು, ವಿ ಶುಡ್ ಕಾಂಪ್ಲಿಮೆಂಟ್ ಹರ್. ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ತುಂಬ ಹೆಚ್ಚು ಆರ್ಟಿಕ್ಯುಲೇಷನ್ ಇರುತ್ತೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಹೀಗಿರುವಾಗ ನಾಳೆ ಶನಿವಾರ ಸುಮಲತಾ ಏನೋ ಬಹಿರಂಗವಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ಮಂಡ್ಯದ ಪತ್ರಕರ್ತರು ಕೂಡ ಹೇಳ್ತಿದ್ದಾರೆ. ಏನು ಮಾತಾಡ್ತಾರೆ, ಏನು ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾರೆ, ಏನು ನರೇಟಿವನ್ನು ಫಿಕ್ಸ್ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಕುಮಾರಸ್ವಾಮಿ ಮತ್ತು ಸುಮಲತಾ ಒಂದಾಗಿ ಪ್ರಚಾರ ನಡೆಸೋದಂತನ್ನಲ್ಲ ನಾನು, ಬಟ್ ಅವ್ರ ವಿರುದ್ಧ ನಿಲ್ಲದೇ ಇರುವ ತೀರ್ಮಾನ ತೆಗೆದುಕೊಳ್ತಾರ ನೋಡೋಣ. ಬಹುಶಃ ನಾಳೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಗ್ಬೋದು ಅಂತ ಅನ್ಸುತ್ತೆ. ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಡೈರೆಕ್ಟ್ ಆಗಿ ಮಂಡ್ಯದಿಂದ ದೆಹಲಿಗೆ ಹೋಗುವಂತ ಸಮಯ. ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಏನು ಕೇಜ್ರಿವಾಲ್ ಈಗಾಗಲೇ ಇಡೀ ಕಸ್ಟಡಿಯಲ್ಲಿದ್ದಾರೆ. ಅದರ ಕತೆ ಏನಾಯಿತು, ಇನ್ನು 4 ದಿನ ಕಸ್ಟಡಿ ಎಕ್ಸ್ಟೆಂಡ್ ಆಗಿರುವಂಥದ್ದು, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾತನಾಡೋಣ ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.